ಸಂವಿಧಾನ ವಿರೋಧಿ ಎಂಬ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ಒಂದು ಸಂವಿಧಾನ ಗೊತ್ತಿಲ್ಲ, ನಮ್ಮ ಹೋರಾಟ ಅಸಂವಿಧಾನ ಅಂತ ಹೇಳಿದ್ರು ಅಂತ ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂಗೆ ಸಂವಿಧಾನನೇ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಹೋರಾಟನ ಅಸಂವಿಧಾನ ಅಂತ ಹೇಳ್ತಾರೋರು ಅಂತ ಬೆಳಗಾವಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು 2D ಕ್ಲೇಮ್ ಮಾಡಿದ್ವಿ ಅಂತ ಹೇಳಿ ಯತ್ನಾಳ್ ಮಾತಾಡಿದ್ದಾರೆ. 2D ಕೊಡ್ತೀವಿ ಅಂತ ಹೇಳಿ ತಪ್ಪು ಹಾದಿಗೆ ಎಳೆದಿದೆ ಕಾಂಗ್ರೆಸ್ನವರು ತಪ್ಪು ಹಾದಿಗೆ ಎಳಿತಾ ಇದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೋಗ್ತಾ ಇದ್ದೀವಿ ನಾವು ಗಾಂಧಿ ಭವನಕ್ಕೆ, ಅವ್ರ ವಿಚಾರ ಏನೈತೆ ಕೇಳ್ತೀವಿ ಡಿ ಸಿ ಅವರಿಗೆ. ಡಿ ಸಿನೂ ಅಲ್ಲೇನೋ ಮಾತುಕತೆಗೆ ಬರ್ತೀನಿ ಅಂತ ಹೇಳ್ಯಾರ್ತಾರೆ, ನನಗೂ ಗೊತ್ತಿಲ್ಲ ಯಾಕೆ ಕೊಡೋದಿಲ್ಲ. ಪ್ರಜಾತಂತ್ರ ಬೆಳಗಾವದಲ್ಲಿ ಪ್ರಜಾತಂತ್ರ ಇತ್ತು, ಇಲ್ಲೇನು ಡಿ ಸಿದೇ ಒಂದು ಸರ್ವಾಧಿಕಾರಿ ಹಿಟ್ಲರ್ ಆಡಳಿತ ಇತ್ತು ಕೇಳ್ತೀವಿ. ಅಲರ್ಜಿ ರೀ, ಹಿಂದೂಗಳು ಹೋರಾಟ ಮಾಡಿದ್ರೆ ಹಾಗೆ ಸಾಬ್ರು ಬೇಕಾದ ಸುಡ್ಲಿ ಬೆಂಕಿ ಹಚ್ಚಲಿ, ಅವ್ರು ಮುಗ್ಧರು, ಅವ್ರಿಗೆ ಮುತ್ತು ಕೊಡ್ತಾರೆ. ನಾವು ತುತ್ತು ಕೊಡೋರಿಗೆ ಮುಕ್ತು ಕೇಳ್ತಾರೆ ನಮ್ಮ ಗೃಹ ಮಂತ್ರಿಗಳು. ಸಾಬ್ರದ ಅಂದ್ರೆ ಮುತ್ತು ಕೊಡ್ತಾರೆ ಅವ್ರಿಗೆ. ನೋಡಿರಿ, ಎಲ್ಲ ಕೇಸ್ ವಾಪಸ್ ತೊಗೋತೀನತ್ತಾರೆ. ಕೆ ಜೆ ಹಳ್ಳಿ, ಡಿ ಜೆ ಹಳ್ಳಿ, ಹುಬ್ಬಳ್ಳಿ ಪ್ರಕರಣ, ಮುಸ್ಲಿಮ್ರ ಮೇಲೆ ಅಲ್ಲಿ PFI ಮ್ಯಾಗಿರುವಂಥ ಎಲ್ಲ ಪ್ರಕರಣ ವಾಪಸ್ ತೊಗೋತೀನಿ ಅಂತ ಹೇಳ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಹಿಂದೂ ಸಮಾಜದ ಯಾವುದೇ ಇವತ್ತು ಒಳ ಮೀಸಲಾತಿ ನಮ್ಮ ಆದಿಜಾಂಬ ಅವ್ರಿಗೂ ತೊಂದರೆ ಮಾಡ್ಯಾರ, ಅವ್ರಿಗೂ ಪರ್ಮಿಷನ್ ಕಿರಿಕಿರಿ ಮಾಡ್ಯಾರ. ಅಂದರೆ ಇದು ಏನು ರೀ, ದಲಿತರ ಬಗ್ಗೆನೂ ಇದು ಇಲ್ಲ, ಹಿಂದುಳಿದ ಏನು ಸಮುದಾಯದವ್ರು ಹೋರಾಟ ಮಾಡ್ತೀನಿ ಅಂದರೆ ಇದು ಒಟ್ಟ ವ್ಯವಸ್ಥಿತವಾಗಿ ಇದು ಸಿದ್ದರಾಮಯ್ಯನವರ ಅತ್ಯಂತ ಮುಸ್ಲಿಂ ಪ್ರೀತಿ ಇದು ಮೇಲ್ನೋಟಕ್ಕೇ ಕಾಣಿಸ್ತದೆ. ಅವ್ರಿಗೆ ಮತ್ತೊಂದು ಸಮುದಾಯದವರು ಪರ್ಮಿಷನ್ ಕೊಡೋದಿಲ್ಲ, ಅವ್ರನ್ನ ಲಾಠಿ ಚಾರ್ಜ್ ಮಾಡ್ತಾರೆ. ಈ ರೀತಿ ಒಂದು ಕುತಂತ್ರ ಸಿದ್ದರಾಮಯ್ಯರು ಮಾಡ್ತಾ ಇದ್ದಾರೆ. ಅದು ಭಾಳ ದಿವಸ ಹೋಗೋದಿಲ್ಲ. ಸಿದ್ದರಾಮಯ್ಯ